ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ ಬೆಳಗ್ಗಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಚಿನ್ನಿ ಕೂಡ ಸ್ವಲ್ಪ ಬೇಗ ಎದ್ದು ಓದ್ಕೊತಾ ಇದ್ಲು. ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ ಇವಾಗ. ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹಾಗೆಯೇ ವಾಯ್ಸ್ ಕೂಡ ನಂದಷ್ಟು ಸರಿ ಇರಲಿಲ್ಲ. ಇದು ಆ್ಯಕ್ಚುಲಿ ಮಂಗಳವಾರ ಹಾಗೂ ಬುಧವಾರದ ವ್ಲಾಗು. ಗುರುವಾರ ಅಥವಾ ಶುಕ್ರವಾರ ವ್ಲಾಗ್ನ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ವಾಯ್ಸು ನಂದು ಬರ್ತಾಯಿಲ್ಲ. ಮಾತಾಡಿದ್ರೆ ಅರ್ಧ ವಾಯ್ಸ್ ಬರ್ತಾಯಿದೆ, ಅರ್ಧ ವಾಯ್ಸ್ ಹಾಗೆ ಸೈಲೆಂಟ್ ಆಗ್ತಾಯಿದೆ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ. ಅದಕ್ಕೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸಂಡೇ ಇವತ್ತು ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ಇವತ್ತು ಕೂತ್ಕೊಂಡು ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಮಂಡೇ ಪೋಸ್ಟ್ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಡೈಲಿ ರೊಟೀನ್ ಹಾಗೆಯೇ ಒಂದು ಸ್ಪೆಷಲ್ ಚಿಕನ್ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನಲ್ಲಿ ಯೂಶ್ವಲಿ ನಾನು ವೆರೈಟಿ ಆಫ್ ಡಿಶಸ್ ಟ್ರೈ ಮಾಡ್ತಾನೆ ಇರ್ತೀನಿ. ಪೆಪ್ಪರ್ ಚಿಕನ್ನು, ಚಿಲ್ಲಿ ಚಿಕನ್ನು, ಬಿರಿಯಾನಿಯಲ್ಲೂ ಅಷ್ಟೇ ತುಂಬ ವೆರೈಟಿ ಆಫ್ ಬಿರಿಯಾನೀಸ್ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ. ನಾನು ರೆಗ್ಯುಲರಾಗಿ ಮಾಡುವಂಥ ಒಂದಷ್ಟು ಡಿಶಸ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಪೆಪ್ಪರ್ ಚಿಕನ್ ಎಲ್ಲ ಶೇರ್ ಮಾಡಿದ್ದೀನಿ ಆಲ್ರೆಡಿ. ಚಿಲ್ಲಿ ಚಿಕನ್ ಕೂಡ ಶೇರ್ ಮಾಡಿದ್ದೆ ಅಂದ್ಕೊಳ್ತೀನಿ. ತುಂಬ ದಿನ ಆಗಿದೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮತ್ತೆ ವಾಯ್ಸು ಹೋಗ್ತಾ ಇದೆ, ಕಫ ಬಂದು ಕೂತ್ಕೊಳ್ತಾ ಇದೆ. ಏನೋ ತಿರುಪತಿಯಿಂದ ಬಂದಾಗಿಂದ ಸ್ವಲ್ಪ ವಾಯ್ಸ್ ಅಷ್ಟು ಸರಿ ಇಲ್ಲ. ನೀರೆಲ್ಲ ಚೇಂಜ್ ಆಯ್ತಲ್ಲ, ವಾತಾವರಣ ಎಲ್ಲ ಚೇಂಜ್ ಆಗಿದೆಯಲ್ಲ, ಹಾಗಾಗಿ ಈ ರೀತಿ ಆಗಿರ್ಬೋದು. ಇನ್ನು ನನ್ನ ಲಾಸ್ಟ್ ವ್ಲಾಗಲ್ಲಿ ನಾನು ಹಾಕಿದಂಥ ಡ್ರೆಸ್ ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನ್ದಾಗಿರ್ಬೋದು, ಹಾಗೆಯೇ ರೆಡ್ ಡ್ರೆಸ್ ಇದೆಲ್ಲದ್ರದ್ದು ಲಿಂಕ್ನ ಕೇಳ್ತಾ ಇದ್ರಿ. ಆ ಡ್ರೆಸ್ಗಳ ಲಿಂಕ್ನ ನಾನು ಇವತ್ತಿನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ಒಂದಷ್ಟು ಕಿಚನ್ ಐಟಮ್ಸ್ದೆಲ್ಲ ಲಿಂಕ್ನ ಕೇಳ್ತಾ ಇದ್ರಿ. ಅದನ್ನು ಕೂಡ ಇವತ್ತು ಆದಷ್ಟು ಎಷ್ಟಾಗುತ್ತೆ ಅಷ್ಟು ಪ್ರಾಡಕ್ಟ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ನಾನು ತಿರುಪತಿಗೆ ಹೋಗಿದ್ದು ಹಾಗೆಯೇ ಅಲ್ಲಿ ಉಳ್ಕೊಂಡಿದ್ದು ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಕ್ವಶನ್ಸ್ ಅಂತೂ ಇದ್ದೇ ಇದೆ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಡೈರೆಕ್ಟಾಗಿ ಅಂದರೆ ವಾಯ್ಸ್ ಓವರ್ಗಿಂತನೂ ಡೈರೆಕ್ಟಾಗಿ ನಾನು ಮಾತಾಡ್ಬಿಟ್ಟು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಯೂಶ್ವಲಿ ನಾವು ಇಯರ್ಲಿ ಒನ್ಸ್ ಅಥವಾ 2 ಇಯರ್ಗೆ ಒಂದು ಸರಿ ತಿರುಪತಿಗೆ ಹೋಗ್ತಾನೆ ಇರ್ತೀವಿ. ಹಾಗಾಗಿ ನನಗೆ ಗೊತ್ತಿರೋ ಅಂಥ ಒಂದಷ್ಟು ಇನ್ಫಾರ್ಮೇಷನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬಲ್ಲೆ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಓಕೆನಾ. ಇನ್ನು ಇವತ್ತಿನ ವ್ಲಾಗ್ಗೆ ಬಂದರೆ, ಇವತ್ತು ಬೆಳಗ್ಗೆ ಆ್ಯಸ್ ಯೂಶ್ವಲ್ ನನ್ನ ಕೆಲಸಗಳಿದ್ದೇ ಇರುತ್ತಲ್ವ. ಕಸ ಗುಡಿಸೋದು, ಹೊರಗಡೆ ಗುಡಿಸಿ ಒರೆಸಿ ರಂಗೋಲಿ ಎಲ್ಲ ಹಾಕಿ ಅದಾದ ನಂತರ ಬ್ರೇಕ್ಫಾಸ್ಟ್ಗೆ ಇವತ್ತು ಚಪಾತಿ ಮಾಡಿದೆ. ಸೈಡ್ ಡಿಶ್ ಏನೂ ಮಾಡಲಿಲ್ಲ ನಾನು. ಹಿಂದಿನ ದಿನ ರಾತ್ರಿ ಮಸೊಪ್ಪು ಸಾರು ಮಾಡಿದ್ದೆ, ಅದೇ ಇತ್ತು. ಅದಕ್ಕೇ ಚಪಾತಿ ಮಾಡಿದೆ. ಮಕ್ಕಳು ಕೂಡ ಏನು ಲಂಚ್ ಬಾಕ್ಸ್ ತೊಗೊಂಡು ಹೋಗೋದೇನಿರಲಿಲ್ಲ. ಎಕ್ಸಾಮಿನೇಷನ್ ನಡೀತಾ ಇರೋದ್ರಿಂದ ಅವ್ರಿಗೆ ಹಾಫ್ ಡೇಗೆ ಬಿಟ್ಬಿಡ್ತಾರೆ. ಹಾಗಾಗಿ ಎಕ್ಸ್ಟ್ರಾ ಸೈಡ್ ಡಿಶ್ ಏನೂ ಮಾಡಲಿಲ್ಲ. ಅನಿಲ್ ಕೂಡ ಅಷ್ಟೇ, ಏನು ಸೈಡ್ ಡಿಶ್ ಬೇಡ, ಮಸೊಪ್ಪು ಸಾರೇ ತೊಗೊಂಡು ಹೋಗ್ತೀನಿ ಬಾಕ್ಸ್ಗೆ ಚಪಾತಿ ಜೊತೆಗೆ, ಚೆನ್ನಾಗಿದೆ ಅದೇನೆ ಅಂತ ಹೇಳಿದ್ರು. ಹಾಗಾಗಿ ನಾನು ಮಸೊಪ್ಪು ಸಾರಿಗೆ ಬಿಟ್ಟಿದ್ದೆ. ಚಪಾತಿ ಒಂದು ಮಾಡಿಕೊಂಡೆ. ಅದಾದಮೇಲೆ ಇನ್ನು ಆ್ಯಸ್ ಯೂಶ್ವಲ್ ಸಲಾಡು ಮತ್ತು ಗೆಣಸು, ಮೊಟ್ಟೆ ಇದೆಲ್ಲದು ಸಪ್ರೇಟಾಗಿ ಮಾಡೋ ಅಂಥದ್ದು ಇದ್ದೇ ಇರುತ್ತಲ್ಲ. ಹಾಗಾಗಿ ಅದು ಅಲ್ಲದೆ 12 ಗಂಟೆಗೆ ಬಿಟ್ಬಿಡ್ತಾರೆ ಮಕ್ಕಳಿಗೆ. ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಬೇಕು, ಒಂಥರ ಹರಿಬರಿಯಲ್ಲಿರುತ್ತೆ. ಇವಾಗ ನಾನು ಬೇರೆ ಯೋಗಕ್ಕೆ ಹೋಗಬೇಕಲ್ಲ 8 to 9. ಹೋಗಿ ಬಂದು ಅನಿಲ್ಗೆಲ್ಲ ರೆಡಿ ಮಾಡಿ ನಾನು ರೆಡಿಯಾಗಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಮನೆಗೆ ಬಂದು ಮತ್ತೆ ಇರೋ ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಿ ಮಕ್ಕಳನ್ನ ಕರ್ಕೊಂಬಂದುಬಿಡ್ಬೇಕು. ಈ ರೀತಿ ಆಗಿಬಿಟ್ಟಿದೆ ಎವ್ರಿ ಡೇ. ಇನ್ನು ಸಮ್ಮರ್ ಹಾಲಿಡೇಸ್ ಬಂದಮೇಲೆ ನಾನು ಸ್ವಲ್ಪ ಟೈಮಿಂಗ್ಸ್ನ ಚೇಂಜ್ ಮಾಡ್ಕೋಬೇಕು ಅಂತ ಅಂದರೆ 7 to 8 ಅಥವಾ 6 to 7 ಹೋಗೋಣ ಅಂತ ಇದ್ದೀನಿ ಯೋಗಗೆ. ನನಗೆ ಸ್ವಲ್ಪ ಕೈ ನೋವು ಅಂತ ಅಂದರೆ ಬಲಗೈ ನೋವು ಅಂತ ಹೇಳಿದ್ನಲ್ಲ, ಅದು ಇನ್ನೂ ಸ್ವಲ್ಪ ಹಾಗೇ ಇತ್ತು. ಹಾಗಾಗಿ ಅನಿಲ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಒಂಚೂರು ಈ ರೀತಿ ಬೆಳಗ್ಗೆನೇ ಎದ್ಬಿಟ್ಟು ಒಂದು ಸ್ವಲ್ಪ ಬೇಗ ಎದ್ಬಿಟ್ಟು ತಿಂಡಿ ಮಾಡಬೇಕಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋದಾಗಿರ್ಬೋದು, ಬೇರೆ ಕೆಲಸಗಳಲ್ಲಿ ಪಾತ್ರೆ ತೊಳೆಯೋದು, ಈ ರೀತಿ ಒಂದಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ನಾನು ಆ್ಯಕ್ಚುಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಕೂಡ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಮೆಡಿಸಿನ್ಸ್ ಎಲ್ಲ ತೊಗೊಂಡಿದ್ದೀನಿ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕಮಿಂಗ್ ಬ್ಲಾಗ್ಸಲ್ಲಿ. ಏನಾಯಿತು ನನಗೆ ಕೈ ನೋವು, ಈ ಕಡೆ ಒಂದು ರೈಟ್ ಹ್ಯಾಂಡ್ ಪಾರ್ಟ್ ಪೂರ್ತಿ ನೋವು ಇತ್ತಲ್ಲ, ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ನೆಕ್ಸ್ಟ್ ಬ್ಲಾಗ್ ಅಥವಾ ಕಮ್ಮಿಂಗ್ ಬ್ಲಾಗಲ್ಲಿ. ಇನ್ನು ಇವಾಗ ನಾನು ರೆಡಿ ಆಗ್ಬಿಟ್ಟು ಬಂದೆ. ನಾನು ಕೂಡ ಯೋಗಕ್ಕೆ ರೆಡಿ ಆಗಿಬಿಟ್ಟು ಬಂದೆ. ನಮ್ಮ ಕೃಷ್ಣ, ನಮ್ಮ ಚಿನ್ನಿ ಇಬ್ಬರೂ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಅಷ್ಟರಲ್ಲಿ ಸ್ವಲ್ಪ ತಲೆ ಬಾಚೋಣ ಅಂಥೇಳಿ, ಅವಳಿಗೆ ತಲೆ ಬಾಚಕ್ಕೆ ಬೇಕು ನಂಗೆ ಒಂದು 10-15 ಮಿನಿಟ್ಸ್ ಬೇಕಾಗುತ್ತೆ. ಅಷ್ಟು ಉದ್ದ ಆಗಿಬಿಟ್ಟಿದೆ ಜಡೆ. ಹೇರ್ ಕಟ್ ಕೂಡ ಮಾಡಿಸ್ಬೇಕು ಅವಳಿಗೆ. ಈಗ ಸಮ್ಮರ್ ಬಂತಲ್ವ, ಒಂದು ಸ್ವಲ್ಪ ಹೇರ್ನ ಟ್ರಿಮ್ ಮಾಡಿಸಿದ್ರೆ ಅವಳಿಗೆ ನೆಕ್ಸ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ. ಯೂಶ್ವಲಿ ಸಮ್ಮರ್ ಬಂದಾಗ ಒಂದು ಸ್ವಲ್ಪ ನಾನು ಅಷ್ಟೇ ಹೇರ್ ಕಟ್ ಮಾಡಿಸ್ಕೊಳ್ಳೋದು, ಮತ್ತು ಅವಳಿಗೂ ಅಷ್ಟೇ ಹೇರ್ ಕಟ್ ಮಾಡಿಸೋ ಅಂಥದ್ದು ಎವ್ರಿ ಇಯರ್ ಮಾಡ್ತೀನಿ. ಲಾಸ್ಟ್ ಇಯರ್ ಕೂಡ ಮಾಡಿಸ್ಕೊಂಡಿದ್ದೆ, ಶಾರ್ಟಾಗಿ ಮಾಡಿಸ್ಕೊಂಡಿದ್ದೆ ಹೇರ್ನ. ಈ ವರ್ಷ ಕೂಡ ಒಂದು ಸ್ವಲ್ಪ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ. ಇನ್ನು ಇವತ್ತಿನ ಟೈಟಲಲ್ಲಿ ಹಾಕಿರೋ ಅಂಥ ವಿಷಯ ಮಾತಾಡೋಣ, ಮನೆ ವಿಷಯ. ಮನೆ ಖಾಲಿ ಮಾಡೋ ಅಂಥದ್ದು,
ಅಥವಾ ಬೇರೆ ಮನೆಗೆ ಹೋಗೋ ಅಂಥದ್ದು ಸಾಕಷ್ಟು ಡಿಸ್ಕಷನ್ ಮಾಡ್ತಾನೇ ಇದ್ದೆ ನಾನು ಲಾಸ್ಟ್ ಇಯರಿಂದನೂ. ಆದರೆ ಇದೇ ಮನೆಯಲ್ಲೇ ಇದ್ದೀವಿ. ಏನಕ್ಕೆ ಅಂತ ಅಂದರೆ ನಮಗೆ ಇಷ್ಟು ಸ್ಪೀಷಿಯಸ್ ಆಗಿರೋದು ನಮಗೆ ಎಲ್ಲೂ ಸಿಗ್ತಾಯಿಲ್ಲ. ಇಂಡಿವಿಜುವಲ್ ಆಗಿ ಸ್ಪೀಷಿಯಸ್ ಆಗಿ ನಮಗೆ ಆರಾಮಾಗಿ ಇರೋವಂಥ ಮನೆ ಸಿಗ್ತಾಯಿಲ್ಲ. ನೋಡಿದ್ದೀವಿ ತುಂಬ ಕಡೆ, ನಾನು ಕೂಡ ಆನ್ಲೈನಲ್ಲಿ ಕೂಡ ನೋಡಿದ್ದೀನಿ, ಆಫ್ಲೈನಲ್ಲಿ ಕೂಡ ಎಲ್ಲರೂ ಟುಲೆಟ್ ಬೋರ್ಡ್ ಇದ್ದರೆ ಸುತ್ತೋದಾಗಿರ್ಬೋದು ನೋಡೋದಾಗಿರ್ಬೋದು ನೋಡಿದ್ದೀನಿ. ಬಟ್ ನಮಗೆ ಇಲ್ಲಿ ಇರೋ ಅಂಥ ಒಂದು ಕಂಫರ್ಟ್ ಲೆವೆಲ್ಗೆ ತಕ್ಕಂಗೆ ನಮಗೆ ಮನೆ ಸಿಗ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀವಿ. ಈ ಒಂದು ನಾವು ಮದುವೆಯಾಗಿ ಇಷ್ಟು ವರ್ಷದಲ್ಲಿ ಒಂದು 4 ಮನೆ ಏನೋ ಚೇಂಜ್ ಮಾಡಿದ್ವಿನೋ ಅಷ್ಟೇ. ನಮಗೆ ಸ್ವಲ್ಪ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕು ಅಂತ ಅಂದರೆ ಭಯ. ಅಂದರೆ ಹೆಂಗಿರುತ್ತೋ ಏನೋ ಅಲ್ಲಿಗೆ ಹೋದ್ಮೇಲೆ ಅನ್ನೋದು ಒಂದು ಭಯ ಇದ್ದೇ ಇರುತ್ತೆ. ಅಲ್ಲಿಯ ಒಂದು ವಾತಾವರಣ ಆಗಿರ್ಬೋದು ಅಥವಾ ಅಲ್ಲಿ ಒಂದು ಓನರ್ ಆಗಿರ್ಬೋದು ಈ ರೀತಿ ಎಲ್ಲ ಅಡ್ಜಸ್ಟ್ ಆಗ್ತಾರೋ ಇಲ್ವೋ ಅಂತ ಹೇಳಿ. ಹಾಗಾಗಿ ಸಾಕಷ್ಟು ನಾವು ಮನೆ ಚೇಂಜ್ ಮಾಡೋಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಿ ಚೇಂಜ್ ಮಾಡುವಂಥದ್ದು. ಇಲ್ಲಿ ನಮಗೇನು ತೊಂದರೆ ಇಲ್ಲ, ಅಂದರೆ ಸ್ವಲ್ಪ ಜಾಸ್ತಿ ಅಷ್ಟೇ. ಅಂದರೆ ಸ್ವಲ್ಪ ಕಾಸ್ಟು ಜಾಸ್ತಿ ಇದೆ, ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಓಕೆ, ಇಷ್ಟು ಕಾಸ್ಟಿಗೆ ನಮಗೆ ಇಷ್ಟು ಸ್ಪೀಷಿಯಸ್ ಆಗಿರೋದು ಬೇರೆ ಕಡೆ ಸಿಗುತ್ತೆ ಅಂತ ಅಂದ್ರೂ ನಮಗಿಲ್ಲಿ ಒಂದು ಸ್ವಲ್ಪ ಕಂಫರ್ಟ್ ಆಗಿದೆ. ಸ್ಕೂಲ್ಗೆಲ್ಲ ಹತ್ತಿರ ಇದೆ, ಹಾಗೆಯೇ ಸ್ವಲ್ಪ ಸಿಟಿ ಸೆಂಟ್ರಲ್ಲಿದ್ದೀವಿ, ಏನೇ ಅಂದರೂ ಈಸಿಲಿ ಆಕ್ಸೆಸಿಬಲ್ ಇದೆ ಎಲ್ಲದಕ್ಕೂ. ಹಾಗಾಗಿ ನಾವು ಈ ಮನೆ ಖಾಲಿ ಮಾಡಿ ಇನ್ನು ಸ್ವಲ್ಪ ದೂರ ಹೋಗ್ತೀವಿ ಅಂತ ಅಂದ್ರೂ ಕಷ್ಟ ನಮಗೆ ಇಲ್ಲೇ ಹತ್ತಿರ ಆಗುತ್ತೆ, ಎಲ್ಲದಕ್ಕೂ ವಾಕಬಲ್ ಡಿಸ್ಟೆನ್ಸ್ ಇದೆ. ಹಾಗಾಗಿ ಇಲ್ಲಿನೇ ಓಕೆ ಸರ್ವೈವ್ ಮಾಡ್ತಾಯಿದ್ದೀವಿ, ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ದುಡ್ಡು ಅಂತ ಹೇಳಿ. ಇನ್ನೂ ಮನೆ ಹುಡುಕಾಟ ಅಂತೂ ನಡೀತಾನೆ ಇದೆ. ನೋಡೋಣ, ನಮಗೆ ಸೆಟ್ ಆಗುವಂಥ ಹಾಗೆಯೇ ಸ್ಪೀಷಿಯಸ್ ಆಗಿರುವಂಥದ್ದು, ಆರಾಮಾಗಿರುವಂಥ ಇಂಡಿವಿಜುವಲ್ ಆಗಿ ನಮಗೆ ಸಪ್ರೇಟ್ ಆಗಿರುವಂಥ ಮನೆ ಸಿಕ್ಕಿದ್ರೆ ಖಂಡಿತ ಶಿಫ್ಟ್ ಮಾಡುವಂಥ ಪ್ಲ್ಯಾನ್ ಇದೆ. ಅದು ಇಲ್ಲೇ ನಮಗೆ JP ನಗರ್ 7th ಫೇಸಲ್ಲೇ ಬೇಕು. ಹಾಗಾಗಿ ನೋಡ್ತಾ ಇದ್ವಿ, ಸಿಕ್ಕಿದ್ರೆ ಖಂಡಿತ ಮೂವ್ ಆಗ್ತೀವಿ. ಇನ್ನೂ ನಮಗೆ ಓನರ್ ಏನು ಖಾಲಿ ಮಾಡಿ ಅಂತ ಏನು ಹೇಳ್ತಾ ಇಲ್ಲ. ನಾವೇನಾದರೂ ಖಾಲಿ ಮಾಡ್ತೀವಿ ಅಂತ ಅಂದರೆ ಅವ್ರಿಗೂ ಏನು ತೊಂದರೆ ಇಲ್ಲ. ಒಂದು 2 months ಮುಂಚೆ ಹೇಳಿದ್ರೆ ಸಾಕು ಅಷ್ಟೇ, ಅವ್ರಿಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಇದು ಮನೆಯ ಅಪ್ಡೇಟ್ ಆಗಿತ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಬುಧವಾರ ಸಾಯಂಕಾಲ, ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿಕನ್ ತೊಗೊಂಬಂದ್ರಲ್ಲ, ಇವಾಗ ಹಂಗೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಆಲ್ರೆಡಿ. ಅದಿಡು ಆಯಿತು, ಹಾಗೆ ಮಾಡೋಣ ಅಂತ ಆಲ್ರೆಡಿ ರೆಡಿ ಮಾಡ್ಕೊಂಡೆ. ಆಮೇಲೆ ಇಲ್ಲ ವ್ಲಾಗ್ ಮಾಡಿಬಿಡೋಣ ಇವತ್ತು. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ ಇವತ್ತು ಸ್ಪೆಷಲಾಗಿ. ಸ್ವಲ್ಪ ಗ್ರೇವಿ ಮಾಡ್ತೀನಿ, ಹಾಗೆಯೇ ಚಿಲ್ಲಿ ಚಿಕನ್ ಮಾಡ್ತೀನಿ. ಚಿಲ್ಲಿ ಚಿಕನ್ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಸಿಪಿ ರೆಸ್ಟೋರೆಂಟಲ್ಲೆಲ್ಲ ಸಾಸ್ ಎಲ್ಲ ಹಾಕಿ ಮಾಡ್ತಾರೆ, ಆ ರೀತಿನೂ ಮಾಡ್ಕೋಬೋದು. ನಾನು ಹೇಳ್ತೀನಿ ನಿಮಗೆ ಹೋಗ್ತಾ. ನಾನಿಲ್ಲಿ ಸಾಸ್ ಏನು ಬಳಸ್ತಾ ಇಲ್ಲ, ಹಾಗೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಓಕೆ, ಬನ್ನಿ ಶುರು ಮಾಡೋಣ ವ್ಲಾಗ್ನ. ಹಾಗೆಯೇ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಅನಿಲ್ ಕೂಡ ಬೇಗ ಮನೆಗೆ ಬಂದಿದ್ದರು. ಅದು ಅಲ್ಲದೆ ಅವ್ರು ಇವತ್ತು ಆಫೀಸ್ಗೆ ಹೋಗಿರಲಿಲ್ಲ, ಹೊರಗಡೆ ಏನೋ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ರಲ್ಲ, ಹಾಗಾಗಿ ಬೇಗ ಬಂದರು. ಅದಕ್ಕೆ ಬರ್ತಾ ಚಿಕನ್ ಕೂಡ ತೊಗೊಬಂದ್ವಿ. ಹಾಗಾಗಿ ಇವತ್ತು ಚಿಕನ್ ಮಾಡ್ತಾಯಿದ್ದೀನಿ, ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ, ಹಾಗೆಯೇ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಚಿಕನ್ ಗ್ರೇವಿ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಯೂಶ್ವಲಿ ನಾನ್ ವೆಜ್ ರೆಸಿಪೀಸ್ ಎಲ್ಲ ತುಂಬಾ ಸಿಂಪಲ್ಲಾಗಿ, ತುಂಬ ಜಾಸ್ತಿ ಮಸಾಲೆ ಯೂಸ್ ಮಾಡಿದೆ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡ್ತೀನಿ. ಇನ್ನು ಗ್ರೇವಿಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಒಂಚೂರು ಅರಿಶಿನ ಪುಡಿ ಇಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಇಷ್ಟೇ ಹಾಕೋದು ನಾನು. ಟೊಮೆಟೊ ಆಗಲಿ, ತೆಂಗಿನಕಾಯಿ ಆಗಲಿ, ಬೇರೆ ಏನೂ ಹಾಕೋದಿಲ್ಲ. ಇಷ್ಟು ಹಾಕಿದ್ರೇ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ತುಂಬ ಜಾಸ್ತಿ ಜನ ಇದ್ದರೆ ನೀವು ತೆಂಗಿನಕಾಯಿ ಎಲ್ಲ ಯೂಸ್ ಮಾಡ್ಕೋಬೋದು. ಬಟ್ ನೀವು ತುಂಬ ಕಡಿಮೆ ಜನ ಇದ್ದೀರಾ ಅಂತ ಅಂದರೆ ಇಷ್ಟು ಹಾಕಿನೇ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ ಈ ರೀತಿಯಾಗಿ. ನಮ್ಮನೆಯಲ್ಲಿ ನಾವೇ ಇದ್ದಾಗ ಈ ರೀತಿಯಾಗಿ ಮಾಡ್ತೀನಿ ನಾನು. ಯಾರಾದರೂ ಎಕ್ಸ್ಟ್ರಾ ಗೆಸ್ಟ್ ಬರ್ತಾರೆ ಅಂತ ಅಂದರೆ ಮಾತ್ರ ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಕೊಳ್ತೀನಿ. ಇಲ್ಲ ಅಂತಂದರೆ ಇಷ್ಟೇ ಮಸಾಲೆ ಐಟಮ್ಸ್ ಅಂತ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಒಂದು ಸ್ವಲ್ಪ, ಲವಂಗ ಒಂದು 2ರಿಂದ 3, ಮತ್ತು ಒಂಚೂರು ಅರಿಶಿನ ಪುಡಿ, ಮತ್ತು ಚಿಲ್ಲಿ ಪೌಡರು, ಧನಿಯಾ ಪೌಡರು ಇಷ್ಟು ಬಿಟ್ಟರೆ ಇನ್ನೇನೂ ಯೂಸ್ ಮಾಡಲ್ಲ. ಇಷ್ಟನ್ನೇ ಯೂಸ್ ಮಾಡುವಂಥದ್ದು. ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಆಮೇಲೆ ಹಾಕ್ಕೊಳ್ತೀನಿ. ಫಸ್ಟಿಗೆ ಇದಿಷ್ಟು ಮಸಾಲೆ ರುಬ್ಕೊಳ್ಳೋ ಅಂಥದ್ದು. ಸಖತ್ತಾಗಿರುತ್ತೆ ಮಾತ್ರ ಗ್ರೇವಿ, ನೀವು ಖಂಡಿತ ಟ್ರೈ ಮಾಡಬೇಕು. ಇದನ್ನು ನಾನು ಆಲ್ರೆಡಿ ಸಾಕಷ್ಟು ಸರಿ ತೋರಿಸಿದ್ದೀನಿ ಅನಿಸುತ್ತೆ, ಚಿಕನ್ ಗ್ರೇವಿ ರೆಸಿಪಿನ, ಹಾಗೆಯೇ ಬಿರಿಯಾನಿ ರೆಸಿಪಿ ಎಲ್ಲ. ಬಿರಿಯಾನಿ ಕೂಡ ಮಾಡಿದ್ದೆ ನಾನು ಲಾಸ್ಟ್ ವೀಕು. ಅವತ್ತೇನು ವೀಡಿಯೋ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ, ವೀಡಿಯೋ ಮಾಡಿದರೆ ಶೇರ್ ಮಾಡ್ಕೊಳ್ತಾ ಇದ್ದೆ.
ಬಿರಿಯಾನಿ ರೆಸಿಪಿ ತೋರಿಸಿದ್ನಾ, ವಿಡಿಯೋ ಮಾಡಿದ್ನ ನನಗೆ ನೆನಪಿಲ್ಲ. ವ್ಲಾಗ್ ನೋಡ್ಬೇಕು ನಾನೇ ಇವಾಗ ವೈಟಿ ಸ್ಟುಡಿಯೋಗೆ ಹೋಗಿ ವ್ಲಾಗ್ ನೋಡಿ ಚೆಕ್ ಮಾಡಬೇಕು ಬಿರಿಯಾನಿ ಏನಾದರೂ ಮಾಡಿ ತೋರಿಸಿದ್ದೀನಿ ಅಂತೇಳಿ. ಲಾಸ್ಟ್ ವೀಕ್ ಏನೋ ಮಾಡಿದೆ ಅಂತ ಅನಿಸುತ್ತೆ. ಇನ್ನು ಇವಾಗ ಗ್ರೇವಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಗಾಣದ ಎಣ್ಣೆ ಹಾಕ್ಸಿದಂಥದ್ದು, ಈ ಕ್ಯಾನಲ್ಲಿ ಹಾಕಿಟ್ಟಿದ್ದೆ. ಇನ್ನೇನು ಅದು ಕೂಡ ಖಾಲಿ ಆಗ್ಲಿಕ್ಕೆ ಬಂದಿದೆ. ಆಲ್ರೆಡಿ ಹಾಕಿಸಿ ಒಂದು 3-4 ಮಂತ್ಸ್ ಆಯಿತಾ. ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ಲ, ಗಾಣಕ್ಕೆ ಹೋಗ್ಬಿಟ್ಟು ಎಣ್ಣೆ ಹಾಕ್ಸಿದ್ದಂಥದ್ದು, ಆವಾಗ ಹಾಕ್ಸಿದ್ದು. ಅದಾದಮೇಲೆ ಮಾಡಿಸಿಲ್ಲ ಎಣ್ಣೆನ. ನೆಕ್ಸ್ಟ್ ಮಂತ್ ಮಾಡಿಸ್ಬೇಕಾಗತ್ತೆ. ಇನ್ನೇನು ಖಾಲಿ ಆಗ್ಲಿಕ್ಕೆ ಬಂದಿದೆ ಆಲ್ರೆಡಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದ ನಂತರ ಚಿಕನ್ನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂಚೂರು ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ಚಿಕನನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಆಗ. ಹಾಗಾಗಿ ಈ ರೀತಿ ಮಾಡ್ಕೊಳ್ತೀನಿ ನಾನು. ಒಂದು ಅರ್ಧ ಚಮಚದಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಒಂಚೂರು ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಅದಾದ ನಂತರ ನಾವು ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೋಬೇಕು. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಖಾರ, ಉಪ್ಪು, ಹಾಗೆಯೇ ಧನಿಯಾ ಪೌಡರು ಇದಿಷ್ಟನ್ನು ಸೇರಿಸ್ಕೊಂಡು ಬೇಕಾಗಿರೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2-3 ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ಸಖತ್ತಾಗಿರೋ ಅಂಥ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಇನ್ನು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಚಿಕನ್ ಆಗಲಿ ಮಟನ್ ಆಗಲಿ ಇಷ್ಟ ಅಂದರೆ, ನಮ್ಮ ಚಿನ್ನುಗೆ ಚಿಕನ್ ಮಾತ್ರ ಇಷ್ಟ, ಮಟನ್ ತಿನ್ನೋದಿಲ್ಲ ಅವಳು, ಅಷ್ಟಕ್ಕಷ್ಟೇ. ನಮ್ಮ ಕೃಷ್ಣಂಗೆ ಮಟನ್ನು ಚಿಕನ್ನು ಎರಡೂ ಇಷ್ಟ. ಯೂಶ್ವಲಿ ನಮ್ಮ ಮನೇಲಿ ಬೆಳಗ್ಗೆನೇ ತಂದರೆ ಮಟನ್ನು, ಇಲ್ಲ ಅಂತಂದರೆ ಮಟನ್ ತರೋದಿಲ್ಲ. ಬೆಳಗ್ಗೆ ಎದ್ದು ಹೋಗಿ ಇವರು ಸಂಡೇ ತರೋದಿಲ್ಲ, ಅದಾಗೋದಿಲ್ಲ. ಯಾವಾಗಾದರೂ ಒಂದೊಂದು ಸರಿ ತರಲೇಬೇಕು ಅಂತ ಅಂದ್ಕೊಂಡಾಗ ಬೆಳಗ್ಗೆನೇ ಹೋಗ್ಬಿಟ್ಟು ಮಟನ್ ತೊಗೊಂಬರ್ತಾರೆ. ಇಲ್ಲ ಅಂತ ಅಂದರೆ ಈ ರೀತಿ ಈವ್ನಿಂಗ್ ಅಥವಾ ಆಫ್ಟರ್ನೂನ್ ಹೋಗ್ಬಿಟ್ಟು ಚಿಕನ್ ತೊಗೊಂಬಂದು ಮಾಡ್ಕೊಳ್ಳೋ ಅಂಥದ್ದು. ಇನ್ನು ವೆಜ್ ಅಡುಗೆ ಅಥವಾ ನಾನ್ ವೆಜ್ ಅಡುಗೆ ಅಂತ ಬಂದರೆ, ನನಗೆ ನಾನ್ ವೆಜ್ ಅಡುಗೆಗಳನ್ನ ಬೇಗ ಮಾಡ್ತೀನಿ ನಾನು. ಬೇಗನೆ ಆಗುತ್ತೆ. ಗ್ರೇವಿ ಆಗಲಿ, ಬೇರೆ ಥರ ಡಿಶಸ್ ಆಗಲಿ, ಬಿರಿಯಾನಿ ಆಗಲಿ, ಯಾವುದೇ ಆದರೂ ಪಟಾಪಟ್ ಅಂತ ಮುಗಿಸ್ಬಿಡ್ತೀನಿ. ಅದೇ ವೆಜ್ ಅಡುಗೆಗಳು ಅಂತ ಬಂದರೆ ಈ ಹೋಳಿಗೆ, ಪಾಯಸ, ಪಲ್ಯ, ಕೋಸಂಬರಿ ಎಲ್ಲ ಅದಕ್ಕೆ ವೆರೈಟಿ ಆಫ್ ಡಿಶಸ್ ಮಾಡಬೇಕಲ್ವ, ಅದನ್ನು ಬೇರೆ ಬೇರೆ ಐಟಮ್ಸ್ ಯೂಸ್ ಮಾಡಬೇಕಲ್ಲ ಅದಕ್ಕೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಸಮಯ ತೊಗೊಳುತ್ತೆ. ಅದು ರಿಸ್ಕಿ ಅನಿಸುತ್ತೆ ನನಗೆ ನಾನ್ ವೆಜ್ ಅಡುಗೆಗಿಂತನೂ. ನಾನ್ ವೆಜ್ ಅಡುಗೆ ಆದರೆ ಬೇಗ ಆಗುತ್ತೆ ಪಟಾಪಟ್ ಅಂತೇಳಿ ಅಂತ ಅನಿಸುತ್ತೆ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ರೀತಿ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಾಕಷ್ಟು ವಿಚಾರಗಳು ನಾನು ಮಾತ್ರ ಈ ರೀತಿ ಮಾಡ್ತೀನ ಅಂತ ಹೇಳಿ ಅಂದ್ಕೊಂಡು ಎಷ್ಟೊಂದು ಸರಿ ವಿಡಿಯೋದಲ್ಲಿ ಕೇಳಿದ್ದೀನಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಥರ ಅನಿಸುತ್ತೆ ಅಂತ. ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇರ್ತೀರ, ಸಾಕಷ್ಟು ಜನ ರಿಲೇಟ್ ಮಾಡ್ತಾ ಇರ್ತೀರ. ನೋಡೋಣ ಇದನ್ನು ಕೂಡ ಎಷ್ಟು ಜನ ರಿಲೇಟ್ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಇವಾಗ ನಾನಿಲ್ಲಿ ಚಿಲ್ಲಿ ಚಿಕನ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಇದಿಷ್ಟು ಹಸಿಮೆಣ್ಸಿನ್ಕಾಯಿ ಹಾಗೆ ರುಬ್ಕೊಂಡು ಹಾಕ್ಕೊಳ್ಳೋದಕ್ಕೆ. ಇದಪ್ಪ ಇದೆಲ್ಲ ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡ್ಬಿಡ್ತೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕುಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. One bowl of butter. ಮಿಕ್ಸಿ ಜಾರ್ ಓಪನ್ ಮಾಡಿದ ತಕ್ಷಣ ಫುಲ್ಲು ಘಾಟ್ ಆಗುತ್ತೆ. ಸಾರು ಆಗಿದೆ ಆಲ್ರೆಡಿ, ಎತ್ತಿಟ್ಟಿದ್ದೀನಿ. ಚಿಲ್ಲಿ ಚಿಕನ್ ಮಾಡ್ಕೊಂಬಿಡೋಣ. ಈ ಕಡೆ ಅನ್ನ ಕೂಡ ಇಟ್ಟಿದ್ದೀನಿ, ಚಿಕನ್ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಚಿಲ್ಲಿ ಚಿಕನ್ ಮಾಡಲಿಕ್ಕೆ ಒಂದು ಬಾಣಲಿನ ಸ್ಟವ್ ಮೇಲೆ ಬಿಸಿಗೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಬಿಸಿ ಆಗಿದ ನಂತರ ಒಂದು 2 ಚಮಚದಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಅಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಮನೇಲಂತೂ ನಾಯಿ ಅಂತ ಅಷ್ಟು ಕಾಟ ಕೊಡ್ತಾ ಇದ್ದಾನೆ ನನ್ನ ಮಗ. ನೀನೇ ಇದೆಯಲ್ಲೋ ನೋಡಿ, ಹುಡುಗಿ ನಾಯಿ ತಗೊಂಡ ಜೆನಿ ಅಂತ ಹೆಸರು ಇಟ್ಬಿಟ್ಟಿದ್ದಾನೆ ಆಲ್ರೆಡಿ. ತಗೊಳ್ದೇ ಇರೋ ನಾಯಿಗೆ ಆಲ್ರೆಡಿ ಹೆಸರಿಟ್ಟಿದ್ದಾನೆ. ಯಾವ್ದು ತೊಗೊಳೋದು ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ದಾನೆ. ಇನ್ನೂ ತೊಗೊಂಡಿದ್ದಾನೆ.
ಜುಲೈಲಿ ಹುಟ್ಟಿತ್ತು ಅವಳದು. ಜುಲೈಯಲ್ಲಿ ಹುಟ್ಟಿದ್ದೇ ತಗೋಬೇಕಂತ. ಹೆಸ್ರಿಡೋದು. ಇಲ್ಲ ಫೆಬ್ರವರಿ ಇವಾಗ ಚಿಲ್ಲಿ ಚಿಕನ್ಗೆ ಎಣ್ಣೆ ಹಾಕೊಂಡಿದ್ದೀನಿ, ಗಾಣದ ಎಣ್ಣೆ ಮಾಡಿಸಿ ಅದು ಆಲ್ಮೋಸ್ಟ್ ಮರಿಮಂತಲ್ಲ, ಅದನ್ನ ಫೆಬ್ರವರಿ 3-4 ಮಂತ್ಸ್ ಆಯಿತು. ಖಾಲಿ ಆಗಕ್ಕಾಗಿದೆ ಆಲ್ರೆಡಿ. ಮಾಡಿಸ್ಬೇಕು ಮತ್ತೆ ಈಗ ನೆಕ್ಸ್ಟ್ ಮಂತು ಮಾಡಿಸ್ಬೇಕು. ನಂಗೆ ಸ್ವಲ್ಪ ಕೋಲ್ಡ್ ಆದಾಗ ಆಗೋಯ್ತು. ಓಕೆ, ಶುರು ಮಾಡ್ಬಿಡೋಣ ಬೇಗ. ಎಣ್ಣೆ ಬಿಸಿ ಆದ ನಂತರ ನಾವಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ kg ಚಿಕನ್ ಅಷ್ಟೇ ಮಾಡ್ತಾ ಇರೋದ್ರಿಂದ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 10ರಿಂದ 15 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 5 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇನ್ನೊಂದು 10ರಿಂದ 12 ಮೆಣಸಿನ್ಕಾಯಿನ ರುಬ್ಬಿ ಇಟ್ಕೊಂಡಿದ್ದೀನಿ. ಇಷ್ಟೇ, ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಅವಶ್ಯಕತೆ ಇಲ್ಲ. Chili chicken. Chili chicken. ಯು ಪುಟ್ ದಿಸ್ ಇನ್ ವಿಡಿಯೋ. ನಾವು ಮಾವನ ಹೇಳಿ ಮಮ್ಮಿ ಅವಂತ್ರ ಮಾಡ್ತು. ಬಿದ್ದು ಹಲೋ ಗೈಸ್, ಮಮ್ಮಿ ಅವಂತ್ರ ಮಾಡ್ತು. ಇದು ಜಗ್ ಎತ್ಕೊಳಕ್ ಹೋಗಿ ಚಾರ್ಜರ್ ಎಳ್ದು ಬಿಟ್ಟು ಚಾರ್ಜರ್ ಕನೆಕ್ಟ್ ಆಗಿತ್ತು. ಮಮ್ಮಿ ಇದು ನಾಕ್ ಮಮ್ಮಿ. ಆಯ್ತು. ಸ್ಟ್ಯಾಂಡು ಬಿದ್ದೋಗ್ಬಿಡ್ತು. ಆ ವಿಡಿಯೋ ಹಾಕಬೇಕು ಮಮ್ಮಿ ಅಂತ ಹೇಳಿದ್ದು, ಹಾಗಾಗಿ ಆ ವಿಡಿಯೋ ಅನ್ನೋದು ಕೂಡ ಸೇರಿಸಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಚಿಕನ್ ಏನು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಹಸಿಮೆಣ್ಸಿನ್ಕಾಯಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೋಬೇಕು. ಫಸ್ಟು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಬೇಕು. ಅದಾದ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಸೇರಿಸ್ಕೋಬೇಕು. ಹಾಗೆಯೇ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡಿರೋದೇನಕ್ಕೆ ಅಂತಂದರೆ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಮಾಡುತ್ತೆ ಅಂಥೇಳಿ. ನೀವು ಅದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ನೋಡೋದಕ್ಕೆ ಕೂಡ ಚೆನ್ನಾಗಿ ಕಾಣುತ್ತೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಇತ್ತು. ನೀವು ಸ್ವಲ್ಪ ದೊಡ್ಡ ಮೆಣಸಿನ್ಕಾಯಿ ತೊಗೊಂಡ್ರೆ ಇನ್ನು ಸ್ವಲ್ಪ ಗ್ರೀನ್ ಕಲರ್ ಜಾಸ್ತಿ ಬರುತ್ತೆ. ಅದಲ್ಲದೆ ಈ ಟೈಮಲ್ಲಿ ನೀವು ಸೋಯಾ ಸಾಸು ಹಾಗೆಯೇ ಒಂದು ಸ್ವಲ್ಪ ಟೊಮ್ಯಾಟೊ ಸಾಸು ಇದನ್ನೆಲ್ಲ ಹಾಕ್ಬೋದು. ಹಾಗೆಯೇ ವಿನೇಗರೆಲ್ಲ ಹಾಕ್ಬೋದು. ನಾನಿಲ್ಲಿ ಅದೇನು ಸೇರಿಸ್ಕೊಳ್ತಾ ಇಲ್ಲ, ನಿಂಬೆಹಣ್ಣನ್ನು ಸೇರಿಸ್ಕೊಳ್ತೀನಿ ಕೊನೆಯಲ್ಲಿ. ಇವಾಗ ಜಸ್ಟು ನಾನಿಲ್ಲಿ ರುಬ್ಬಿರುವಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಚಿಕನ್ ಎಲ್ಲ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಸ್ವಲ್ಪ ಗ್ರೇವಿ ಟೈಪೇ ಬರುತ್ತೆ ಚಿಲ್ಲಿ ಚಿಕನ್ ಯೂಶ್ವಲಿ, ತುಂಬ ಏನು ಗಟ್ಟಿಯಾಗಿ ಬರೋದಿಲ್ಲ. ನಾನು ಆದಷ್ಟು ತಿಕ್ಕಾಗೆ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಕೂಡ ಸೇರಿಸ್ಕೊಳ್ತೀನಿ. ಇನ್ನು ಅದು ಬಿಟ್ಟರೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಆ್ಯಡ್ ಮಾಡುವಂಥದ್ದಿಲ್ಲ. ನಿಮಗೆ ಬೇಕಂದರೆ ನೀವು ಸ್ವಲ್ಪ ಸೋಯಾ ಸಾಸ್ ಹಾಗೆಯೇ ವಿನೆಗರ್ನ ಆ್ಯಡ್ ಮಾಡ್ಕೋಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಇವಾಗ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಫ್ಲೇವರ್ಗೆ ಅಷ್ಟೇ, ಇದಕ್ಕೆ ಚಿಲ್ಲಿ ಪೌಡರ್ನೂ ಬೇಡ. ಚಿಲ್ಲಿ ಪೌಡರ್ ಹಾಕಿದ್ರೆ ಏನಾಗುತ್ತೆ ಅಂತ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಗ್ರೀನ್ ಕಲರ್ ಇದ್ರೇ ಇದು ಚೆನ್ನಾಗಿರುತ್ತೆ. ಹಾಗಾಗಿ ಹಸಿಮೆಣ್ಸಿನ್ಕಾಯಿನೇ ಖಾರ ಇರುತ್ತೆ, ಬೇರೆ ಏನೂ ಅವಶ್ಯಕತೆ ಇಲ್ಲ. ಇದಕ್ಕೆ ಚಿಲ್ಲಿ ಪೌಡರ್ ಹಾಕುವಂಥ ಅವಶ್ಯಕತೆ ಇಲ್ಲ. ಇವಾಗ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಇವಾಗ ಒಂದು 10 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸಿದ್ಮೇಲೆ ಒಂದು 10ರಿಂದ 15 ನಿಮಿಷ, ಯಾಕೆಂದರೆ ಆಲ್ರೆಡಿ ಒಂದು ರೌಂಡ್ ಬೇಯಿಸಿರೋದ್ರಿಂದ ಒಂದು 10 ನಿಮಿಷ ಆದರೆ ಸಾಕಾಗುತ್ತೆ, ಬೆಂದ್ಬಿಡುತ್ತೆ. ನೀರೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಈ ರೀತಿ. ಚಿಕನ್ ಕೂಡ ಮುಟ್ಟಿ ಒಂದು ಸ್ವಲ್ಪ ನೋಡಿದ್ರೆ ನಿಮಗೆ ಅದು ಬೆಂದಿರೋ ರೀತಿ ಗೊತ್ತಾಗುತ್ತೆ. ಅದಾದ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ 1 ಹೋಳಷ್ಟು ನಿಂಬೆಹಣ್ಣನ್ನು ಸೇರಿಸ್ಕೋಬೇಕು. ಅಲ್ಲಿಗೆ ರೆಡಿ ಆಗುತ್ತೆ ಚಿಲ್ಲಿ ಚಿಕನ್. ಸಖತ್ ರುಚಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಈ ರೀತಿ ಚಿಲ್ಲಿ ಚಿಕನ್ ಅಥವಾ ಪೆಪ್ಪರ್ ಚಿಕನ್ ಎಲ್ಲ ಮಾಡ್ತೀನಲ್ಲ, ಯೂಶ್ವಲಿ ಸಾಂಬಾರು ಏನು ಮಾಡಿರ್ತೀನಿ ಅದಕ್ಕಿಂತನೂ ಈ ರೀತಿ ಸೈಡ್ ಡಿಶ್ಗೆ ಮಾಡಿರ್ತೀನಲ್ಲ ಅದೇ ಇಷ್ಟ ಆಗುತ್ತೆ. ಅದರಲ್ಲಿರುವಂಥ ಒಂದು ಸ್ವಲ್ಪ ಗ್ರೇವಿ ಹಾಕ್ಕೊಂಡು ಅನ್ನಕ್ಕಾಗಲಿ ಮುದ್ದೆಗಾಗಲಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಮಕ್ಕಳು. ಹಾಗಾಗಿ ನಾನು ಸ್ವಲ್ಪ ಗ್ರೇವಿ ಟೈಪ್ ಮಾಡ್ತೀನಿ. ಚಿಲ್ಲಿ ಚಿಕನ್ ಮಾಡಿದ್ರು ಪೆಪ್ಪರ್ ಚಿಕನ್ ಮಾಡಿದ್ರು ಅದರಲ್ಲಿ ಒಂದು ಸ್ವಲ್ಪ ಗೊಜ್ಜು ಥರ ಇರಬೇಕು ಅವ್ರಿಗೆ. ಅದ್ರದ್ದು ಗೊಜ್ಜು ಹಾಕು ಅಂತ ಹೇಳ್ತಾನೆ ಇರ್ತಾರೆ ಇಬ್ಬರೂ, ನನಗಾಕು ಅಂತೇಳಿ. ಹಾಗಾಗಿ ಈಗಲೇ ಕೂಡ ಡಿಸೈಡ್ ಮಾಡ್ತಾ ಇದ್ದಾರೆ, ನಂಗೆ ಈ ಪೀಸ್ ಬೇಕು, ನಂಗೆ ಆ ಪೀಸ್ ಬೇಕು ಅಂತ ನಿಂತ್ಕೊಂಡು. ಇವಾಗ ಚಿಲ್ಲಿ ಚಿಕನ್ ರೆಡಿಯಾಗಿದೆ, ಮುದ್ದೆ ಅನ್ನ ಸಾಂಬಾರು ಕೂಡ ರೆಡಿಯಾಗಿದೆ. ಇವಾಗ ನಾವು ಊಟ ಮಾಡೋ ಅಂಥದ್ದು. ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ, ಹಾಗೆ ಇವತ್ತಿನ ಒಂದು ಬ್ಲಾಗ್ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.
ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ರೆಸಿಪೀಸ್ ಹಾಗೆಯೇ ವ್ಲಾಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳು. ಚಿಲ್ಲಿ ಚಿಕನ್ ಚೆನ್ನಾಗಿದೆಯಾ? ಜಾಸ್ತಿ ಬೇಡ, ಖಂಡಿತ. ಓಕೆ, ಆಮೇಲೆ ಅಂಡೂರಿರುತ್ತೆ, ಅದು ಚೆನ್ನಾಗಿರಲ್ಲ. ನೋಡೋದಲ್ಲ, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ನನ್ನ ಮಾರ್ನಿಂಗ್ ರೊಟೀನ ಶೇರ್ ಮಾಡಿಕೊಂಡೆ, ಹಾಗೆಯೇ ಒಂದೊಳ್ಳೆ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆಯೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ. ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.